ಮಹತ್ವದ ಬೆಳವಣಿಗೆ ಒಂದು ಆಗ್ಲಿಕ್ಕಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನಾಳೆ ಸಿಎಂ ರನ್ನ ಜಯಪ್ರಕಾಶ್ ಹೆಗಡೆ ಭೇಟಿ ಆಗ್ತಾರೆ. ಜಾತಿ ಗಣತಿ ವರದಿ ಬಹಿರಂಗಕ್ಕೆ ಹಾಗಾದ್ರೆ ಮುಹೂರ್ತ ಫಿಕ್ಸ್ ಆಯ್ತಾ ಅನ್ನೋದು ಪ್ರಶ್ನೆ. ಕಾರಣ ನಾಳೆಯೇ ಜಾತಿ ಗಣತಿ ವರದಿಯನ್ನ ಸಲ್ಲಿಕೆ ಮಾಡ್ಲಿಕ್ಕಿದ್ದಾರೆ. ಆಲ್ಮೋಸ್ಟ್ ನಾಳೆ ಬೆಳಗ್ಗೆ 11 ಗಂಟೆ ಅಷ್ಟೊತ್ತಿಗೆ ಮೀಟ್ ಆಗ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದ್ರೆ ಜಾತಿ ಗಣತಿ ವರದಿ ಬಹಿರಂಗ ಆಗತ್ತಾ, ಅಂತಹ ಒಂದು ಜೇನುಗೂಡಿಗೆ ಸರ್ಕಾರ ಕೈ ಹಾಕುತ್ತಾ ಅನ್ನೋದೇ ಪ್ರಶ್ನೆ. ಇಷ್ಟು ದಿನ ಅಂತೂ ಸಮಯವನ್ನ ಬೈ ಮಾಡ್ಕೊಂಡು ಬರ್ತಾ ಇದ್ರು. ಬಟ್ ಈಗಾಗಲೇ ಕಳೆದ ಕೆಲವು ದಿನಗಳಿಂದ ಕಾಂಗ್ರೆಸ್ ಸರ್ಕಾರದ ಎಡವಟ್ಟಿನ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಸೊ ಡೈವರ್ಟ್ ಮಾಡಬೇಕು ಇಡೀ ಇಶ್ಯೂವನ್ನ ಅಂತ ಹೇಳಿದ್ರೆ ಜಾತಿ ಗಣತಿ ಅಸ್ತ್ರವನ್ನ ಪ್ರಯೋಗ ಮಾಡಿದ್ರೆ ಹೇಗೆ ಅನ್ನೋ ಒಂದು ಚಿಂತನೆ ಕೂಡ ಕಾಂಗ್ರೆಸ್ ನಾಯಕರಲ್ಲಿ ಕಳೆದ 2-3 ದಿನಗಳಿಂದ ಚರ್ಚೆ ಆಗ್ತಾನೆ ಬರ್ತಾ ಇತ್ತು. ಇದರ ಬೆನ್ನಲ್ಲೇ ಹಿಂದುಳಿದ ಆಯೋಗದ ಅಧ್ಯಕ್ಷರಾಗಿರುವಂತಹ ಜಯಪ್ರಕಾಶ್ ಹೆಗಡೆ ಅವರು ಸಿಎಂ ಸಿದ್ದರಾಮಯ್ಯ ಅವರನ್ನ ನಾಳೆ ಭೇಟಿ ಆಗ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದ್ರೆ ಜಾತಿ ಗಣತಿ ವರದಿ ಲೋಕಸಭೆ ಚುನಾವಣೆಗೂ ಮುಂಚೆನೆ ಹಾಗಾದ್ರೆ ಬಹಿರಂಗ ಆಗತ್ತಾ? ಸಲ್ಲಿಕೆ ಆದ್ಮೇಲೆ ಇದನ್ನ ಸರ್ಕಾರ ಹೇಗೆ ನೋಡುತ್ತೆ, ಬದ್ಧತೆ ಹೇಗೆ ತೋರಿಸುತ್ತೆ ಅನ್ನೋದು ಕುತೂಹಲ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ಇಂಥದ್ದೊಂದು ಡೆವಲಪ್ಮೆಂಟ್ ಬಗ್ಗೆ ಕಳೆದ 3 ದಿನಗಳಿಂದ ಕಾಂಗ್ರೆಸ್ ನಲ್ಲಿ ಒಂದು ಗುಸು ಇತ್ತು. ಎಡವಟ್ಗಳನ್ನ ಮಾಡ್ಕೊಳ್ತಾ ಇದೀವಿ, ಸೊ ಡೈವರ್ಟ್ ಮಾಡೋದಕ್ಕೆ ಜಾತಿ ಗಣತಿ ಅಸ್ತ್ರ ಪ್ರಯೋಗ ಮಾಡಿದ್ರೆ ಹೇಗೆ ಅಂತ. ಸೊ ಅದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆಯಾ? ನಾಳೆಯ ಭೇಟಿ ಕುರಿತಂತೆ ಏನೇನು ಅಪ್ಡೇಟ್ ಲಭ್ಯ ಆಗ್ತಾ ಇದೆ? ಮಮತಾ, ಇದು ಡೈವರ್ಟ್ ಮಾಡ್ಲಿಕ್ಕೆ ಈ ರೀತಿ ಅದನ್ನ ಸ್ವೀಕರಿಸ್ತಾರೆ ಅನ್ನೋಕ್ಕಿಂತಲೂ ಈಗ ವರದಿಯನ್ನು ಸ್ವೀಕಾರ ಮಾಡ್ತಾರೆ ಯಾವಾಗ ಅನ್ನುವಂತ ಸಹಜವಾದ ಕುತೂಹಲ ಇತ್ತು. ಈಗ ನಾಳೆ ವರದಿಯನ್ನ ಕೊಟ್ಟು ಹೋಗ್ತೀವಿ ಅನ್ನುವಂತ ತೀರ್ಮಾನಕ್ಕೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ ಅವರು ಬಂದಂತೆ ಕಾಣಿಸ್ತದೆ. ಯಾಕಂದ್ರೆ 2 ಬಾರಿ ಅವರ ಅಧಿಕಾರದ ಅವಧಿಯನ್ನು ವಿಸ್ತರಣೆ ಮಾಡಲಾಗಿತ್ತು. ಫೆಬ್ರವರಿ ಕೊನೆಯವರೆಗೆ ಅನ್ನುವಂತ ವಿಸ್ತರಣೆ ಮಾಡಲಾಗಿದೆ. ನಾಳೆ ಕೊನೆಯ ದಿನ, ತಿಂಗಳ ಕೊನೆಯ ದಿನ ಆಗಿರೋದ್ರಿಂದ ನಾಳೆಗೆ ಅವರ ಅಧಿಕಾರ ಅವಧಿ ಮುಕ್ತಾಯ ಆಗ್ತಾ ಇದೆ. ಹಾಗಾಗಿ ಅಧಿಕಾರ ಮುಗಿಯುವಾಗಲೇ ಕೊಟ್ಟು ಹೋಗ್ಬೇಕು ಅನ್ನುವಂತ ತೀರ್ಮಾನಕ್ಕೆ ಅವರು ಬಂದಂತೆ ಕಾಣಿಸ್ತಾ ಇದೆ. ಈ ಸಂಬಂಧ ನಾಳೆ ಮುಖ್ಯಮಂತ್ರಿಗಳವರ ಸಮಯಾವಕಾಶವನ್ನು ಕೇಳಿದ್ರೆ ಮೊದಲು 11 ಗಂಟೆಗೆ ಭೇಟಿಗೆ ಸಮಯಾವಕಾಶವನ್ನು ಕೇಳಿದ್ರು ಅನ್ನೋದು. ನಾಳೆಯೂ ಕೂಡ ಅಧಿವೇಶನ ಮುಂದುವರಿಯೋದ್ರಿಂದ ಸಹಜವಾಗಿ ಸಮಯದಲ್ಲಿ ಏನೋ ಬದಲಾವಣೆ ಆಗುತ್ತಾ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಹಾಗಾಗಿ ಯಾವಾಗ ಭೇಟಿ ಆಗ್ತಾರೆ ನಾಳೆ ಅನ್ನೋದು, ಒಟ್ಟು ನಾಳೆ ಬಹುತೇಕ ಭೇಟಿ ಖಚಿತ. ಸಮಯ ಇನ್ನೂ ಅಧಿಕೃತವಾಗಿ ನಿಗದಿಯಾಗಿಲ್ಲ. ಭೇಟಿಯ ಸಂದರ್ಭದಲ್ಲಿ ಹಿಂದುಳಿದ ವರ್ಗ ಅಥವಾ ಜಾತಿ ಜನಗಣತಿಯ ವರದಿ ಅಂತ ಏನಿತ್ತು, ಆ ಜಾತಿ ಜನಗಣತಿಯ ವರದಿಯನ್ನು ಸಲ್ಲಿಕೆ ಮಾಡ್ತಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಮಮತಾ, ಸುಕೇಶ್, ಕಾಂಗ್ರೆಸ್ ಹೈಕಮಾಂಡ್ ನ ಚಿಂತನೆ ಈ ವಿಚಾರವಾಗಿ ಏನಿದೆ ಅನ್ನೋದು ಕೂಡ ಕುತೂಹಲ ಕಾರಣ ಆಗ್ತದೆ. ಬಿಕಾಸ್ ಕಳೆದ ಪಂಚರಾಜ್ಯ ಚುನಾವಣೆಯ ವಿಚಾರದಲ್ಲೂ ಕೂಡ ಈ ಜಾತಿ ಗಣತಿಯನ್ನ ಪ್ರಸ್ತಾಪ ಮಾಡಿದ್ರು, ಅದು ಅಷ್ಟರಂಗೆ ವರ್ಕೌಟ್ ಆಗಿರ್ಲಿಲ್ಲ. ಸೊ ಕರ್ನಾಟಕದ ವಿಚಾರದಲ್ಲಿ ನಿಲುವು ಸೇಮ್ ಇದೆಯಾ ಅಥವಾ ಬದಲಾಗಿದೆಯಾ? ಏನ್ ಮಾಹಿತಿ ಇದೆ ಅದ್ರ ಬಗ್ಗೆ? ಮಮತಾ, ಆಗ ನೋಡಕ್ ಹೋದ್ರೆ ಕಾಂಗ್ರೆಸ್ ಹೈಕಮಾಂಡ್ ಜಾತಿ ಜನಗಣತಿಯ ವಿಚಾರದಲ್ಲಿ ಆಗ್ಬೇಕು, ಇಡೀ ದೇಶಾದ್ಯಂತ ಜಾತಿ ಗಣತಿ ಆಗ್ಬೇಕು ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದು ತೀರಾ ಇತ್ತೀಚೆಗೆ. ಆದ್ರೆ ಈ ಜಾತಿ ಜನಗಣತಿ ವರದಿಯನ್ನ ಸೆನ್ಸಸ್ ನಾವು ಮಾಡಿಸಿರುವಂತದ್ದು 2016ರಲ್ಲಿ. ಅಂದ್ರೆ ಸಿದ್ದರಾಮಯ್ಯ ಸರ್ಕಾರ ಅಧಿಕಾರದಲ್ಲಿ ಇದ್ದಾಗಲೇ ಇದನ್ನ ಮಾಡಿಸಲಾಗಿತ್ತು. ಆ ನಂತರದಲ್ಲಿ ಈಗ ಸುಮಾರು 7-8 ವರ್ಷಗಳ ನಂತರದಲ್ಲಿ ವರದಿಯನ್ನ ಸಲ್ಲಿಕೆಗೆ ಸಿದ್ಧತೆ ಮಾಡಿಕೊಳ್ತಾ ಇರುವಂತದ್ದು. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಆ ರೀತಿಯ ಒಂದು ನಿರೀಕ್ಷೆ ಮಾಡುವ ಮುಂಚಿತವಾಗಿಯೇ ರಾಜ್ಯದಲ್ಲಿ ಇಂಥ ಒಂದು ಜಾತಿ ಜನಗಣತಿ ನಡೆದು ಹೋಗಿತ್ತು ಮತ್ತು ವರದಿ ಸಲ್ಲಿಕೆ ಆಗಿರ್ಲಿಲ್ಲ ಅಷ್ಟೇ. ಆ ವರದಿ ಸಲ್ಲಿಕೆ ಈಗ 8 ವರ್ಷಗಳ ನಂತರ ಸಲ್ಲಿಕೆ ಮಾಡ್ಲಿಕ್ಕೆ ಮುಂದಾದಂತೆ ಕಾಣಿಸ್ತಾ ಇದೆ. ಒಟ್ಟಾರೆಯಾಗಿ ಕೆಲವೊಂದು ವಿಚಾರಗಳ ಪರವಿರುದ್ಧವಾದದ್ದು ಅಥವಾ ತಾಂತ್ರಿಕವಾದ ವಿಚಾರಗಳ ಬಗ್ಗೆ ಕೂಡ ಪರವಿರುದ್ಧವಾದ ಇದೆ. ಅದೇನೇ ಇದ್ರೂ ಕೂಡ ಸಲ್ಲಿಕೆ ಮಾಡ್ಲಿಕ್ಕೆ ಈಗಾಗಲೇ ಆಯೋಗ ನಿರ್ಧರಿಸಂತೆ ಕಾಣಿಸ್ತಾ ಇದೆ. ಹಾಗಾಗಿ 2 ಬಾರಿ ಅವಧಿಯ ವಿಸ್ತರಣೆಯ ನಂತರದಲ್ಲಿ ಬಹುತೇಕ ನಾಳೆ ವರದಿ ಸಲ್ಲಿಕೆ ಮಾಡುವಂತ ಸಾಧ್ಯತೆ ಇದೆ. ಮಮತಾ, ರೈಟ್, ಧನ್ಯವಾದ ಸುಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ನಾಳೆ ಸಿಎಂ ಕೈ ಸೇರಲಿದೆಯಾ ಹಾಗಾದ್ರೆ ಜಾತಿ ಗಣತಿ ವರದಿ? ಸೊ ಇದನ್ನ ಯಾವ ರೀತಿ ಸ್ವೀಕಾರ ಮಾಡುತ್ತೆ ಸರ್ಕಾರ, ಹಾಗೂ ಲೋಕಸಭೆ ಚುನಾವಣೆಗೂ ಮುಂಚೆನೆ ಇಷ್ಟು ದೊಡ್ಡ ಪ್ರಯೋಗಕ್ಕೆ ಕೈ ಹಾಕುತ್ತಾ ಸರ್ಕಾರ ಅನ್ನೋದು ಒಂದು ಪ್ರಶ್ನೆ. ಈಗಾಗಲೇ ಸಿಎಂ ಅವಕಾಶ ಸಿಕ್ಕಾಗ್ಲೆಲ್ಲ ಜಾತಿ ಗಣತಿ ವರದಿಯನ್ನು ನಾವು ಸ್ವೀಕಾರ ಮಾಡ್ತೀವಿ, ನಮ್ಮ ಬದ್ಧತೆಯನ್ನ ಪ್ರದರ್ಶನ ಮಾಡ್ತೀವಿ ಅಂತಾನೆ ಲಾಸ್ಟ್ ಟೈಮ್ ಈ ಸಂವಿಧಾನ ವಿಚಾರಕ್ಕೆ ಸಂಬಂಧಪಟ್ಟಂತಹ ಒಂದು ವೇದಿಕೆಯಲ್ಲಿ ಕೂಡ ಹೇಳಿದ್ರು. ಸೊ ನಾಳೆ ಏನಾಗುತ್ತೆ ಅನ್ನುವಂತಹ ಕುತೂಹಲ ಕೂಡ ಇದೆ. ಹಾಗೆ ವಿಪಕ್ಷಗಳಿಗೆ ಇನ್ನೊಂದು ರೀತಿಯ ಚೆಕ್ಮೇಟ್ ಕೊಡೋದಕ್ಕೆ ಸಿದ್ಧತೆಯನ್ನ ಈ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರು ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ಕುತೂಹಲ ಸಹಜವಾಗಿ ಎದ್ದಿದೆ.